ಆನೇಕಲ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಆನೇಕಲ್ ಶಾಸಕ ಬಿ ಶಿವಣ್ಣ ಅವರು ಭೇಟಿ ನೀಡಿ ರೋಗಿಗಳಿಗೆ ಸಾಂತ್ವನ ಹೇಳಿದ್ದಾರೆ. ಆಸ್ಪತ್ರೆಯ ಪ್ರಮುಖ ಆಪರೇಷನ್ ಥಿಯೇಟರ್ನಲ್ಲಿ ಇದ್ದಕ್ಕಿದ್ದಂತೆ ದಟ್ಟವಾದ ಹೊಗೆಯೊಂದಿಗೆ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಆಸ್ಪತ್ರೆಯ ದಕ್ಷ ಸಿಬ್ಬಂದಿ ಒಳಗಿದ್ದ ರೋಗಿಗಳನ್ನು ಸುರಕ್ಷಿತವಾಗಿ ಹೊರಗಡೆಗೆ ಶಿಫ್ಟ್ ಮಾಡುವ ಮೂಲಕ ಸಂಭವಿಸಬಹುದಾಗಿದ್ದ ದೊಡ್ಡ ಮಟ್ಟದ ಪ್ರಾಣಾಪಾಯವನ್ನ ತಪ್ಪಿಸಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಆನೇಕಲ್ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ತುರ್ತು ಸೇವಾ ವಾಹನಗಳು ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ್ದು ಇಂದು ಶಾಸಕ ಬಿ ಶಿವಣ್ಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ಬೆಂಕಿ ಬಿದ್ದಿದೆ. ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಇವತ್ತು ಕರ್ನಾಟಕದ ರಾಜಧಾನಿ ಭೂಗೋಳದಲ್ಲಿರ್ತಕ್ಕಂಥ ಆನೇಕಲ್ಲು ಇಲ್ಲಿ 3 ಜನ ಮಂತ್ರಿಗಳಾಗೋದ್ರು. ಕೇಶವಮೂರ್ತಿ ಆದಿಯಾಗಿ ಸ್ವಾಮಿ ಆದಿಯಾಗಿ ಪ್ರಸ್ತುತ ಈ ಶಿವಣ್ಣವರು ಈ ದಿನ ಬೆಳಗ್ಗೆ ಸುಮಾರು 9:30 ಸುಮಾರಿಗೆ ಏನಂತ ಹೇಳಿದ್ರೆ ಇಲ್ಲಿ ಪ್ರಾಥಮಿಕ ತನಿಖೆ ಆದ್ಮೇಲೆ ಈ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ ಅವರು ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಸೆಕ್ಷನ್ ಅವರು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತೇಳಿ ಸ್ವಲ್ಪ ಲೈಟ್ ಆಗಿದೆ ಅಂತ ಒಂದು ಅನಾಹುತ ಏನು ಆಗಿಲ್ಲ. ಒಂದು ನನ್ನ ಪ್ರಕಾರ ಒಂದು ಇಲ್ಲಿನಾದ್ರು ಡ್ಯಾಮೇಜ್ ಆಗಿದ್ರೆ ಒಂದು 2 ಲಕ್ಷ ರೂಪಾಯಿ ಡ್ಯಾಮೇಜ್ ಆಗಿರ್ಬೋದು. ಮತ್ತೆ ಒಟ್ಟಾರೆಯಾಗಿ ಇವ್ರು ಹೇಳ್ತಾ ಇರೋದೇನಂತ ಹೇಳಿದ್ರೆ ಈ ಕರೆಂಟ್ದು ವೈರಿಂಗ್ಸು ಇವೆಲ್ಲಾನು ಹೊಸದಾಗಿ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು 8ರಿಂದ 10 ಲಕ್ಷ ರೂಪಾಯಿ ಆಗುತ್ತೆ. ಅಷ್ಟು ಡ್ಯಾಮೇಜ್ 2 ಲಕ್ಷ ರೂಪಾಯಿ ಡ್ಯಾಮೇಜ್ ಆಗಿದೆ. ಇನ್ನೊಂದು ಈಗ ಹೊಸದಾಗಿ ಇದೆಲ್ಲ ಮಾಡಿದ್ರೆ ಒಂದು 8 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ನಾವು ಇದನ್ನ ಹೈಟೆಕ್ ಹಾಸ್ಪಿಟಲ್ ಮಾಡಬೇಕು ಅಂತ ಹೇಳಿ ಈಗಾಗಲೇ 10 ಕೋಟಿ ರೂಪಾಯಿ ಅನುದಾನನ ಶಾಂಕ್ಷನ್ ಮಾಡಿಸಿದ್ವಿ. ಇದನ್ನ ಹೈಟೆಕ್ ತರ ಒಳ್ಳೆ ಎಲ್ಲಾ ಇರ್ತಕ್ಕಂಥ ಎಲ್ಲಾ ರೀತಿಯಲ್ಲೂ ಕೂಡ ಈ ಬಡವರಿಗೆ ಅನುಕೂಲ ಆಗುವಂತ ಒಂದು ಹಾಸ್ಪಿಟಲ್ ಅಂದ್ರೆ ಸರ್ಕಾರಿ ಹಾಸ್ಪಿಟಲ್. ಅದಕ್ಕೋಸ್ಕರನೇ 10 ಕೋಟಿ ರೂಪಾಯಿ ಈಗಾಗಲೇ ಶಾಂಕ್ಷನ್ ಮಾಡಿಸಿದ್ವಿ. ಈಗಾಗಲೇ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ಒಂದು 10 ಕೋಟಿ ರೂಪಾಯಿ ಆಗ್ಬೋದು. ಇವರಿಗೆ ಕ್ವಾರ್ಟರ್ಸ್ ಸಪರೇಟ್ ಮಾಡ್ಬೇಕು ಅಂತೇಳಿ ನಮ್ಮ ಮುಖಂಡರು ಹೇಳ್ತಾವ್ರೆ. ಮುಖಂಡರುಗಳು ಈ ಕ್ವಾರ್ಟರ್ಸ್ ನ ಸಪರೇಟ್ ಮಾಡಿ ಹಾಸ್ಪಿಟಲ್ ಸಪರೇಟ್ ಮಾಡಿದ್ರೆ ವಿಶಾಲವಾಗಿರುತ್ತೆ ಅಂತೇಳಿ ಅದು ಒಂಥರ ಒಳ್ಳೇದಾಗ್ತದೆ. ಈ 10 ಕೋಟಿ ರೂಪಾಯಿನಲ್ಲಿ ಇವಾಗ ಎಸ್ಟಿಮೇಟ್ ಎಲ್ಲಾನು ಕೂಡ ಹೈಟೆಕ್ ಹಾಸ್ಪಿಟಲ್ ಟೈಪ್ ನೀಟಾಗಿ ಏನೇನ್ ಬೇಕು ಎಲ್ಲ ಸೌಕರ್ಯಗಳನ್ನು ಕೂಡ ಮಾಡುವಂತ ಒಂದು ಈಗ ಎಸ್ಟಿಮೇಟ್ ಗಳೆಲ್ಲಾನು ಮಾಡ್ಕೊಡ್ಬೇಕು ಅಂತ ಹೇಳಿದೀವಿ. ಮಾಡಿದ್ಮೇಲೆ ಒಂದು ಟೆಂಡರ್ ಪ್ರೋಗ್ರೆಸ್ ಆಗಿ ಅದನ್ನ ಕೆಲಸ ಸ್ಟಾರ್ಟ್ ಮಾಡಿ ಇದೊಂದು ಹೈಟೆಕ್ ಹಾಸ್ಪಿಟಲ್ ಮಾಡಿದ್ವಿ. ಈ ಘಟನೆ ನಡೆದಿದೆ ಅಂತ ಅಲ್ಲ, ನಾವು ಅದಕ್ಕೆ ಮುಂಚೆನೇನೆ ಆಲ್ರೆಡಿ ಮೇ 2ನೇ ತಾರೀಕಿನೇನೆ ಇದು ಅಪ್ರೂವಲ್ ಆಗಿರೋದು. ಇದು ಗೊತ್ತಾಯ್ತಲ್ಲ. ಆಲ್ರೆಡಿ ನಾವು ಅದೆಲ್ಲ ಪ್ರೋಗ್ರೆಸ್ ಮಾಡಿ ಒಳ್ಳೆ ಹೈಟೆಕ್ ಹಾಸ್ಪಿಟಲ್, ಇದೊಂದು ಹೈಟೆಕ್ ಹಾಸ್ಪಿಟಲ್ ಮತ್ತೆ ಸ್ಟೇಡಿಯಂದು ಆಮೇಲೆ ನಮ್ಮ ಮಿನಿ ವಿಧಾನಸೌಧ ಇವೆಲ್ಲಾನು ಕೂಡ ಪ್ರೋಗ್ರೆಸ್ ಅಲ್ಲಿದೆ. ಸ್ವರ್ಣ ಭವನ ಮತ್ತೆ ರಾಮ್ ಕುಟೀರ ಅದನ್ನು ಕೂಡ ಹೈಟೆಕ್ ಎಲ್ಲ ಮಾಡಬೇಕು ಅಂತೇಳಿ ಎಲ್ಲ ಪ್ರೋಗ್ರೆಸ್ ಮಾಡಿ ಈಗಾಗಲೇ ಎಸ್ಟಿಮೇಟ್ಸ್ ಮಾಡಿ ಇಟ್ಟಿದ್ದೀವಿ. ವಿಶೇಷವಾಗಿ ಬಡವರು ಉಪಯೋಗ ಆಗುವಂತ ಗೌರ್ಮೆಂಟ್ ಹಾಸ್ಪಿಟಲ್, ಅದರಲ್ಲಿ ಏನೇನು ಸೌಕರ್ಯ ಬೇಕು ಅದೆಲ್ಲಾನು ಕೂಡ ಈಗ 10 ಕೋಟಿ ರೂಪಾಯಿ ಅನುದಾನ ಒದಗಿಸಿದೀವಿ. ಇನ್ನೂ ಎಕ್ಸೆಸ್ ಏನಾದ್ರು ಎಸ್ಟಿಮೇಟ್ ಅಲ್ಲಿ ಬಂತು ಅಂದ್ರೆ ಅದನ್ನು ಕೂಡ ಮಾಡಿ ಇದೊಂದು ಕನಿಷ್ಠ ಪಕ್ಷ ನನ್ನ ಪ್ರಕಾರ ಒಂದು 6 ತಿಂಗಳು 1 ವರ್ಷ ಬೇಕಾಗ್ತದೆ. ಅಷ್ಟರಲ್ಲಿ ಹಾಸ್ಪಿಟಲ್ ನ ರೆಡಿ ಮಾಡ್ತೀವಿ. ಇವಾಗ ಏನ್ ಡ್ಯಾಮೇಜ್ ಆಗಿದೆ ಅದೆಲ್ಲಾನು ಕೂಡ